ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನ್ ಉಷಾ. ವಾಹನ ಸವಾರರೇ ಅಲರ್ಟ್. ಸದ್ದೇ ಇಲ್ಲದಂತೆ ಟ್ರಾಫಿಕ್ ನಿಯಮ ಉಲ್ಲಂಘನೆಗೆ 10 ಪಟ್ಟು ಹೆಚ್ಚಿನ ದಂಡ ವಿಧಿಸುವ ಆದೇಶವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಮಾರ್ಚ್ 1ರಿಂದಲೇ ದುಬಾರಿ ದಂಡದ ನಿಯಮ ಜಾರಿಗೆ ಬಂದಿದೆ. ಯಾವ್ಯಾವ ರೂಲ್ಸ್ ಬ್ರೇಕ್ ಮಾಡಿದ್ರೆ ಏನೇನು ಪನಿಷ್ಮೆಂಟ್ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಡ್ರಂಕ್ ಅಂಡ್ ಡ್ರೈವಿಂಗ್ಗೆ 10,000 ರೂಪಾಯಿ ದಂಡ, 6 ತಿಂಗಳು ಜೈಲು ಶಿಕ್ಷೆ ವಿಧಿಸಲು ಅವಕಾಶವಿದೆ. ಈ ಮೊದಲು ಡ್ರಂಕ್ ಅಂಡ್ ಡ್ರೈವಿಂಗ್ಗೆ 1,000 ರೂಪಾಯಿ ಮಾತ್ರ ದಂಡ ಇತ್ತು. ಈಗ ಅದನ್ನ 10,000ಕ್ಕೆ ಏರಿಸಲಾಗಿದೆ. ಆ ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಪುನರಾವರ್ತನೆಯಾದರೆ 15,000 ರೂಪಾಯಿ ದಂಡ ಹಾಗೂ 2 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ಎರಡನೇದಾಗಿ ಡ್ರೈವಿಂಗ್ ವೇಳೆ ಮೊಬೈಲ್ ಫೋನ್ ಬಳಕೆ ಮಾಡಿದ್ರೆ 5,000 ರೂಪಾಯಿ ದಂಡ. ಈ ಹಿಂದೆ ಡ್ರೈವಿಂಗ್ ವೇಳೆ ಮೊಬೈಲ್ ಬಳಕೆ ಮಾಡಿದ್ರೆ 500 ರೂಪಾಯಿ ದಂಡ ವಿಧಿಸಲಾಗ್ತಿತ್ತು. ಇನ್ನು ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದ್ರೆ 1,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಅಲ್ಲದೆ 3 ತಿಂಗಳು ಕಾಲ ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆಂಡ್ ಕೂಡ ಮಾಡಬಹುದು. ಈ ಮೊದಲು ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದ್ರೆ 100 ರೂಪಾಯಿ ದಂಡ ವಿಧಿಸಲಾಗ್ತಿತ್ತು. ಇನ್ನು ಕಾರಿನ ಸೀಟ್ ಬೆಲ್ಟ್ ಹಾಕದೇ ಇದ್ರೆ 1,000 ರೂಪಾಯಿ ದಂಡ ವಿಧಿಸಲು ಸಾರಿಗೆ ಇಲಾಖೆ ಆದೇಶ ಮಾಡಿದೆ. ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸಿದ್ರೆ 5,000 ರೂಪಾಯಿ ದಂಡ ಬೀಳಲಿದೆ. ವಾಹನದ ಇನ್ಶೂರೆನ್ಸ್ ಇಲ್ಲದೆ ವಾಹನ ಚಲಾಯಿಸಿದ್ರೆ 2,000 ರೂಪಾಯಿ ದಂಡ ಕಟ್ಟಬೇಕು. ಮಾಲಿನ್ಯ ಸರ್ಟಿಫಿಕೇಟ್ ಇಲ್ಲದೆ ವಾಹನ ಚಲಾಯಿಸಿದ್ರೆ 10,000 ರೂಪಾಯಿ ದಂಡ ಹಾಗೂ 6 ತಿಂಗಳು ಜೈಲು ಶಿಕ್ಷೆ ಕಡ್ಡಾಯವಾಗಿರಲಿದೆ. ಬೈಕ್ನಲ್ಲಿ ಟ್ರಿಪಲ್ ರೈಡಿಂಗ್ ಮಾಡಿದ್ರೆ 1,000 ರೂಪಾಯಿ ದಂಡ ಬೀಳಲಿದೆ. ನಿರ್ಲಕ್ಷ್ಯದ ಚಾಲನೆ ಮಾಡಿದ್ರೆ 5,000 ರೂಪಾಯಿ ದಂಡ ಕಟ್ಟಬೇಕು. ಆಂಬ್ಯುಲೆನ್ಸ್ಗೆ ರಸ್ತೆ ಬಿಡದೆ ವಾಹನ ಚಲಾಯಿಸಿದ್ರೆ 10,000 ರೂಪಾಯಿ ದಂಡ ಕಟ್ಟಬೇಕು. ಸಿಗ್ನಲ್ ಜಂಪ್ ಮಾಡಿದ್ರೆ 5,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ವಾಹನಗಳನ್ನ ಓವರ್ಲೋಡ್ ಮಾಡಿ ಓಡಿಸಿದ್ರು 20,000 ರೂಪಾಯಿ ದಂಡ ಕಟ್ಟಬೇಕು. ಅಪ್ರಾಪ್ತರು ವಾಹನ ಚಲಾಯಿಸಿದ್ರೆ 25,000 ರೂಪಾಯಿ ದಂಡ ಹಾಗೂ 3 ವರ್ಷ ಜೈಲು ಶಿಕ್ಷೆ. ವಾಹನದ ನೋಂದಣಿ ಕೂಡ ರದ್ದು ಮಾಡಲಾಗುತ್ತೆ. 25 ವರ್ಷ ಆಗೋವರೆಗೂ ಡ್ರೈವಿಂಗ್ ಲೈಸೆನ್ಸ್ ಸಿಗೋದಿಲ್ಲ. ಗೊತ್ತಾಯ್ತಲ್ಲ ಏನೆಲ್ಲ ಬದಲಾವಣೆಯಾಗಿದೆ ಅಂತ. ಸೊ ರಸ್ತೆ ಮೇಲೆ ನಿಮ್ಮ ವಾಹನ ತರುವಾಗ ಎಚ್ಚರವಿರಲಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.